ಪಶ್ಚಿಮ ಏಷ್ಯಾದಲ್ಲಿನ ವಾರ್ ಕುರಿತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಇರಾನ್ ಜೊತೆ ಅಮೆರಿಕ ಇಸ್ರೇಲ್ ಯುದ್ಧ ಮುಂದುವರೆದರೆ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಅವರು, ದೇಶಕ್ಕೆ ಒಂದು ದೊಡ್ಡ ಪರೀಕ್ಷೆ ಎದುರಾಗಲಿದೆ. ಈ ನಿಟ್ಟಿನಲ್ಲಿ ರಾಜ್ಯಗಳ ಸಹಕಾರ ಅತ್ಯಗತ್ಯ. ನಾವು ಟೀಮ್ ಇಂಡಿಯಾ ರೀತಿ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಇವತ್ತು ಸೇನಾ ಮುಖ್ಯಸ್ಥರೊಂದಿಗೆ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದು 360 ಡಿಗ್ರಿ ಆಯಾಮದಲ್ಲಿ ಭಾರತದ ಭದ್ರತೆ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ರಕ್ಷಿಸುವ ಕುರಿತು ಚರ್ಚೆ ಮಾಡಲಾಗಿದೆ. ಇದರ ನಡುವೆ ನಾಳೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿದೆ. ನಾಳೆ ಸಂಜೆ 5 ಗಂಟೆಗೆ ಸಂಸತ್ ಸಂಕೀರ್ಣದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದ್ದು, ನಾಳೆ ಜನಸಾಮಾನ್ಯರಿಗೆ ಬಿಗ್ ಶಾಕ್ ಕಾದಿದೆಯಾ ಅನ್ನೋ ಚರ್ಚೆ ಆರಂಭ ಆಗಿದೆ. ಕೋವಿಡ್ ವೇಳೆ ಲಾಕ್ಡೌನ್ ಮಾಡಲಾಗಿತ್ತು. ಈ ಹಿನ್ನೆಲೆ ಯುದ್ಧದ ಹಿನ್ನೆಲೆಯಲ್ಲಿ ಇಂಧನ ತೈಲ ಬಿಕ್ಕಟ್ಟನ್ನ ಎದುರಿಸಲು ಏನಾದ್ರೂ ರೂಲ್ಸ್ ಜಾರಿ ಮಾಡ್ತಾರಾ ಅನ್ನೋ ಕುತೂಹಲ ಮೂಡಿಸಿದೆ. ಆದ್ದರಿಂದ ನಾಳಿನ ಸರ್ವಪಕ್ಷ ಸಭೆಯತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. माननीय सभापति जी, पश्चिम एशिया में चल रहे युद्ध और उससे बनी परिस्थितियों से हम सभी परिचित हैं। मैं आज संसद के उच्च सदन के सामने और देशवासियों के सामने इन विकट परिस्थितियों पर सरकार का पक्ष साझा करने के लिए उपस्थित हुआ हूं। पश्चिम एशिया में चल रहे इस युद्ध को 3 सप्ताह से अधिक का समय हो चुका है। इस युद्ध ने पूरे विश्व में गंभीर ऊर्जा संकट पैदा कर दिया है। भारत के लिए ಮೇಡಮ್, ಸರ್ವ ಪಕ್ಷಗಳ ಸಭೆ ಅಂದ್ರೆ ಒಂಥರ ಭಯಾನಕ. ಹೌದು, ಅಂದ್ರೆ ಇವತ್ತು ನಿನ್ನೆನೂ ಕೂಡ ಮಾತಾಡಿದ್ರು, ಇವತ್ತು ಕೂಡ ಮಾತಾಡಿದ್ರು. ಪದೇ ಪದೇ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ದೇಶಕ್ಕೆ ಒಂದು ದೊಡ್ಡ ಪರೀಕ್ಷೆ ಎದುರಾಗಲಿದೆ. ಆ ನಿಟ್ಟಿನಲ್ಲಿ ರಾಜ್ಯಗಳ ಸಹಕಾರ ಅತ್ಯಗತ್ಯ ಮತ್ತು ನಾವೆಲ್ಲರೂ ಕೂಡ ಟೀಮ್ ಇಂಡಿಯಾ ರೀತಿಯಲ್ಲಿ, ಟೀಮ್ ಇಂಡಿಯಾ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮುಂದುವರಿಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸೇನಾ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು, ರಾಜನಾಥ್ ಸಿಂಗ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ರು ಮತ್ತು ಈಗ ಸರ್ವಪಕ್ಷಗಳ ಸಭೆ ಕೂಡ ಮಾಡ್ತಾ ಇದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಸರ್ವಪಕ್ಷಗಳ ಸಭೆ ಮಾಡಿದ್ದಾರೆ. ಈಗ ನಾವು ನಮ್ಮ ಪ್ರಧಾನಿಗಳ ಒಂದು ಡಿಪ್ಲೊಮಸಿ ಹೇಗಿದೆ, ಅವ್ರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಹೇಗಿದೆ, ಅವ್ರು ಹೇಗ್ ಪ್ರಿಪೇರ್ ಆಗಿದ್ರು, ಅವ್ರು ಹಿಂಗ್ ಮಾಡ್ಬೋದಾಗಿತ್ತಾ, ಅವ್ರು ಹಂಗ್ ಮಾಡ್ಬೋದಾಗಿತ್ತಾ, ಅವ್ರು ಹಂಗ್ ಮಾತಾಡ್ಬೋದಾಗಿತ್ತಾ, ಹಿಂಗ್ ಮಾತಾಡ್ಬೋದಾಗಿತ್ತಾ ಅನ್ನೋ ಚರ್ಚೆಗಳೆಲ್ಲ ಈಗ ನಗಣ್ಯ. ಈಗ ಏನೋ ಒಂದು ದೊಡ್ಡದು ಕಾದಿದೆ, ಅದಕ್ಕೆ ನಾವೆಲ್ಲರೂ ರೆಡಿ ಆಗ್ಬೇಕು ಅಂತ ಸ್ವತಃ ಪ್ರಧಾನಿಗಳು ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದು ರಾಷ್ಟ್ರದ ಜನತೆಗೂ ಸೇರಿದಂತೆ, ವಿಪಕ್ಷಗಳಿಗೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕೊರೋನಾದಂತಹ ಪರಿಸ್ಥಿತಿ ಎದುರಾಗಬಹುದು. ಕೊರೋನಾ ಅಂದ್ರೆ ಲಾಕ್ ಡೌನ್ ಆಗುತ್ತೆ ಅಂತ ಅಲ್ಲ, ಕೆಲವು ಕಡಿವಾಣಗಳು ಬೀಳಬಹುದು. ಈಗ ಉದಾಹರಣೆಗೆ ಹೇಳ್ತಾ ಇದ್ದಾರೆ, 14.2 kg ಇರುವಂತಹ ಸಿಲಿಂಡರ್ ಗ್ಯಾಸ್ 10 kgಗೆ ಇಳಿಬಹುದು ಅಂತ. ಬಟ್ ಅದನ್ನ ಸರ್ಕಾರ ರಿಜೆಕ್ಟ್ ಮಾಡಿದೆ. ಅಂದ್ರೆ ನಾನು ಹೇಳ್ತಿರೋದು, ಆ ರೀತಿಯಾದಂತ ಕಡಿತದ ಮಾತುಗಳು, ಕಡಿವಾಣದ ಕೆಲವೊಂದು ರೂಲ್ಸ್ ಬರಬಹುದೇನೋ, ಅಥವಾ ಇನ್ನು ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂತಹ ಏನು ಯುದ್ಧದಂತಹ ಪರಿಸ್ಥಿತಿಗೆ ಈ 5 ದಿನಗಳ ಟೈಮ್ ಒಳಗಡೆ ದೊಡ್ಡದೇನೋ ಸಂಭವಿಸಬಹುದು. ಅದಕ್ಕೆ ಎಲ್ಲಾ ದೇಶಗಳು ಕೂಡ ರೆಡಿ ಆಗ್ತಾ ಇವೆ. ಅದರ ಪರಿಣಾಮ ಭಾರತದ ಮೇಲೂ ಕೂಡ ಈಗಾಗಲೇ ಬಿದ್ದಿದೆ. ಈಗಾಗಲೇ ನಾವು ಬಹಳಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ. ಅದರ ಜೊತೆಗೆ ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಯ ವಿಚಾರದಲ್ಲೂ ಕೂಡ ಕಠಿಣವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವ, ಒಂದು ವೇಳೆ ಯುದ್ಧ ಇದು ರೀಜನಲ್ ವಾರ್ ಆಗಿ ಮಾರ್ಪಟ್ಟರೆ ಭಾರತ ಯಾವ ರೀತಿ ಸೇನೆ ಬಲದೊಂದಿಗೆ ಮತ್ತು ಎಲ್ಲಾ ರೀತಿಯಾದಂತಹ ಭದ್ರತೆಯ ವಿಚಾರದಲ್ಲಿ ಕೈಗೊಳ್ಳಬೇಕಾದಂತಹ ಮುಂಜಾಗ್ರತೆ ಮತ್ತು ಯಾವ ರೀತಿ ಸನ್ನದ್ಧರಾಗಿರ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಾರತ ಕೂಡ ತನ್ನನ್ನ ತಾನು ಪ್ರಿಪೇರ್ ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಸರಣಿ ಮೀಟಿಂಗ್ ಗಳನ್ನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ನೀವು ಜಸ್ಟ್ ಒಂದಿಷ್ಟು ದಿನಗಳ ಹಿಂದೆ ಒಂದು ಸುದ್ದಿಯನ್ನ ನೋಡಿರ್ತೀರಿ. ಇವತ್ತು ನೋಡಿ, ಕೇಜ್ರಿವಾಲ್ ಅವರು ಹೇಳಿದ್ದಾರೆ 2026ರ ಅಂತ್ಯಕ್ಕೆ ಮೋಸ್ಟ್ಲಿ ಮೋದಿ ಮತ್ತು ಅಮಿತ್ ಶಾ ರೆಜಿಮ್ ಚೇಂಜ್ ಆಗಬಹುದು ಅಂತ, ಆಡಳಿತದಲ್ಲಿ ಬದಲಾವಣೆ ಆಗ್ಬಿಡಬಹುದು ಅಂತ ಅವ್ರೇನೋ ಒಂದು ಭವಿಷ್ಯ ನುಡಿದಿದ್ದಾರೆ. ಅವರು ಆತರ ಹೇಳೋದಕ್ಕೂ ಈಗ ಇನ್ನೊಂದು ಮಾತು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಏನು ಅಂತಂದ್ರೆ, ಇದು ಸತ್ತಾ ಪರಿವರ್ತನ್ ಟೂಲ್ ಕಿಟ್ ಅನ್ನ CIA ಒಂದು ರೆಡಿ ಮಾಡಿದೆ ಅಂತ, ಅಮೆರಿಕ ರೆಡಿ ಮಾಡಿದೆ ಅಂತ. ಸೊ ಅಮೆರಿಕ ಈಗ ಹುಚ್ಚಾಟಗಳಲ್ಲಿ ಯಾವ ದೇಶದಲ್ಲಿ ಏನ್ ಮಾಡುತ್ತೆ, ಯಾವ ದೇಶದಲ್ಲಿ ಯಾವ ರೀತಿಯಾದಂತಹ ಬೇಹುಗಾರಿಕೆ ಗೂಢಚರ್ಯ ಮಾಡ್ತಾ ಇದೆ, ಯಾವ ರೀತಿಯಾದಂತಹ ಟೂಲ್ ಕಿಟ್ ಗಳನ್ನ ಅಳವಡಿಸಿ ತನಗೆ ಹೇಗ್ ಬೇಕೋ ಹಾಗೆ ದೇಶಗಳನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳೋದಕ್ಕೆ ಅದು ಒಂದು ರೀತಿಯ ವಾರ್ ಅನ್ನ ಮಾಡ್ತಾ ಇದೆ ಎಲ್ಲಾ ದೇಶಗಳಲ್ಲಿ.
ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಈಗ ಕೇಜ್ರಿವಾಲ್ ಹಂಗ ಹೇಳೋದಕ್ಕೂ ಅಮೆರಿಕನ್ ಮೆಷಿನರಿ ಗಡಾಫಿ ಜೊತೆ ಏನೋ ಹೋರಾಟ ಮಾಡಿದಂತಹ ಮತ್ತು ಭಾರತದಲ್ಲಿ ಟೆರರ್ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಮಯನ್ಮಾರ್ ಅಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರುವಂತಹ ಕೆಲ ವ್ಯಕ್ತಿಗಳನ್ನ ಮ್ಯಾಥ್ಯೂ ವ್ಯಾಂಡ್ಯಾಕ್ ಅಂತ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಮಿಜೋರಾಂ ಅಲ್ಲಿ. ಹೌದು, ಆತ ಅಮೆರಿಕದ ಗೂಢಚರ್ಯಾಗಿ ಕೆಲಸ ಮಾಡ್ತಾ ಇದ್ದ. ಇಲ್ಲಿ ಏನೋ ಒಂದು ಎಲ್ಲರೂ ಹೇಳೋ ತರ ಅಥವಾ ಬಹಳಷ್ಟು ಜನ ಹೇಳೋದು, ಈ ಸತ್ತಾ ಆಡಳಿತ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನೋ ಮಾಡೋದಕ್ಕೆ ಆತ ಬಂದಿದ್ದ, ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಆತ ಅಮೆರಿಕಾದವನು, ಆತನನ್ನ ಬಿಡಿಸ್ಕೊಳ್ಳೋದಕ್ಕೆ ಅಮೆರಿಕ ಬಹಳಷ್ಟು ರೀತಿಯಾದಂತಹ ಕಸರತ್ತುಗಳನ್ನ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದು ಮತ್ತೊಂದು ಕಡೆ. ಇನ್ನೊಂದು ಕಡೆ ಈತ ಬಂದು ಹೋಗೋದಕ್ಕೂ ಪರಿಸ್ಥಿತಿಗಳು ಈತನನ್ನ ಅರೆಸ್ಟ್ ಮಾಡಿರೋದಕ್ಕೂ ಕೇಜ್ರಿವಾಲ್ ಅವರು ಸತ್ತಾ ಪರಿವರ್ತನೆ ಆಗುತ್ತೆ ಅಂತ ಹೇಳಿರೋದಕ್ಕೂ ಮತ್ತು CIA ಇಲ್ಲಿ ಏನೋ ಮಾಡೋದಕ್ಕೆ ಹೊರಟಿದೆ ಅನ್ನುವಂತಹ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಈಗೇನು ಪೊಲೀಸರು ಭೇದಿಸ್ತಾ ಇದ್ದಾರೆ ಅದಕ್ಕೂ ಇದೆಲ್ಲದಕ್ಕೂ ಕೂಡ ಭಾರತ ಈಗ ಪ್ರಿಪೇರ್ ಆಗ್ಬೇಕಾಗಿದೆಯಲ್ಲ. ರಷ್ಯಾ ಈ ಮಧ್ಯೆ ಭಾರತದ ಪ್ರಧಾನಿಯನ್ನ ಕೊಂಡಾಡಿದೆ. ಯಾಕೆ ಅಂತಂದ್ರೆ ಆ ಒಂದು ಅಮೆರಿಕ ಮಿಷನರಿಯನ್ನ ಏನು ಅರೆಸ್ಟ್ ಮಾಡಲಾಗಿದೆ, ಈ ವಿಚಾರದಲ್ಲಿ ರಷ್ಯಾ ಏನೋ ಇನ್ಫಾರ್ಮೇಶನ್ ಕೊಟ್ಟಿತ್ತು ಅಂತನೋ ಅದಕ್ಕೊಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಸೊ ರಷ್ಯಾ ಭಾರತವನ್ನ ಹೊಗಳಿದೆ ಮತ್ತು ಅತಿ ಶೀಘ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಭಾರತದಲ್ಲಿ ಯಾವ ಮಾಧ್ಯಮಗಳು ಕೂಡ ಹೇಳಿಲ್ಲ, ಬದಲಾಗಿ ರಷ್ಯಾದಲ್ಲಿ ಹೇಳಲಾಗಿದೆ ದಟ್ ಪ್ರಧಾನಿಗಳು ಅತಿ ಶೀಘ್ರದಲ್ಲಿ ಮೋದಿ ಅವರು ರಷ್ಯಾಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ. ಅದ್ರ ಮಧ್ಯೆ ಏನೋ ದೊಡ್ಡದಾಗ್ತಾ ಇದೆ, ಅದಕ್ಕೆ ನರೇಂದ್ರ ಮೋದಿ ಅವರು ಸಾಲು ಸಾಲು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತೈಲ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಕೊರತೆ ಇದೆ, ರಾಷ್ಟ್ರ ಸಿಕ್ಕಾಪಟ್ಟೆ ತೊಂದರೆಯಲ್ಲಿದೆ. ಯಾಕೆಂದ್ರೆ ಚಿಂತೆಯ ದಿನಗಳು ಮುಂದೆ ಇವೆ ಅಂತ ಸ್ವತಃ ಪ್ರಧಾನಿಗಳೇ ಹೇಳ್ತಾ ಇದ್ದಾರೆ. ಬಹಳಷ್ಟು ಫ್ಯಾಕ್ಟರಿಗಳು ಬಂದಾಗಿವೆ, ಫ್ಯಾಕ್ಟರಿಗಳು ಬಂದಾದ್ರೆ ನಮ್ಗೆ ರಾಜಸ್ವ ಸಿಗೋದಿಲ್ಲ, ರಾಜಸ್ವ ಸಿಗದೆ ಇದ್ರೆ ಸಬ್ಸಿಡಿಗಳನ್ನ ಕೊಡೋಕಾಗೋದಿಲ್ಲ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿಲ್ಲ, 65 ರೂಪಾಯಿಗೆ ತೆಗೆದುಕೊಳ್ತಾ ಇರೋ $65 ತೆಗೆದುಕೊಳ್ತಾ ಇರೋದು ಈಗ $150-155 ಹೋಗಿದೆ ನಮ್ದು ಬಾಸ್ಕೆಟ್. ಆದ್ರೆ ಅದು ಗ್ರಾಹಕರಿಗೆ ಇನ್ನೂ ಪರಿವರ್ತನೆ ಮಾಡಿಲ್ಲ, ಮುಂದೆ ಮಾಡುವಂತಹ ಸಾಧ್ಯತೆಯೂ ಇರಬಹುದು, ಗೊತ್ತಿಲ್ಲ ನಮ್ಗೆ. ಈಗ ನೋಡಿ ರಸಗೊಬ್ಬರ $150 ಇದ್ದದ್ದು $700 ಆಗಿದೆ ಅನ್ನುವಂತ ರಿಪೋರ್ಟ್ಸ್ ಬರ್ತಾ ಇದೆ. ಬೆಲೆ ಏರಿಕೆ ಆಗ್ತಾ ಇದೆ, ಅವಶ್ಯಕ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಡಾಲರ್ ಎದುರುಗಡೆ ರೂಪಾಯಿ $1ಗೆ ರೂಪಾಯಿ $94 ಬಂದಿದೆ. ಸ್ಟಾಕ್ ಮಾರ್ಕೆಟ್ ಗಂಭೀರವಾಗಿ ಕುಸಿದು ಹೋಗ್ತಾ ಇದೆ. ಗೋಲ್ಡ್ ಮತ್ತು ಬೆಳ್ಳಿಯ ರೇಟ್ ಕೂಡ ಸಿಕ್ಕಾಪಟ್ಟೆ ಇಳಿದಿದೆ. ಮತ್ತು ಪ್ರಧಾನಿಗಳಂತಾರೆ ಕೋವಿಡ್ ನಂತ ಸಿಚುವೇಶನ್ ಬರಬಹುದು ಅಂತ, ಖರ್ಚು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅನಾವಶ್ಯಕ ಖರ್ಚು ಮಾಡಬೇಡಿ, ಟ್ರಿಪ್ಸು, ಟೂರ್ಸು, ಅನಗತ್ಯ ಶಾಪಿಂಗ್ ಗಳನ್ನ ಬಂದ್ ಮಾಡ್ಬಿಡಿ, ನಿಮ್ಮ ಪಾಕೆಟ್ ಅಲ್ಲಿ ದುಡ್ಡನ್ನ ಇಟ್ಕೊಳ್ಳಿ, ಒಂದಿಷ್ಟು ಸೇವ್ ಮಾಡಿ, ವರ್ಸ್ಟ್ ಸಿನಾರಿಯೋಗೆ ಪ್ರತಿಯೊಬ್ಬ ಪ್ರಜೆಯು ಕೂಡ ರೆಡಿ ಆಗಿ ಅಂತ ಹೇಳ್ತಾ ಇರೋದು ನೋಡಿದ್ರೆ, ಮತ್ತೊಂದ್ ಕಡೆ ಪಾಕಿಸ್ತಾನ, ಆ ಪಾಕಿಸ್ತಾನ ಅಂತೂ ಈಗ ಏನೋ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ನಡುವೆ ಸಂಧಾನಕ್ಕೆ ಇಸ್ಲಾಮಾಬಾದ್ ಅಲ್ಲಿ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದೆ. ಬಟ್ ಪಾಕಿಸ್ತಾನನ ಈ ದೇಶಗಳು ಎಷ್ಟರ ಮಟ್ಟಿಗೆ ನಂಬ್ತಾವೋ ಏನೋ ಗೊತ್ತಿಲ್ಲ. ಸೊ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಪಾಕಿಸ್ತಾನ ಈಗ ನಾನೇನೋ ದೊಡ್ಡದು ಸಾಧನೆ ಮಾಡ್ಬಿಟ್ಟಿದೀನಿ ಅನ್ನೋ ಲೆವೆಲ್ಗೆ ಎದೆ ಉಬ್ಬಿಸ್ಕೊಂಡು ಓಡಾಡ್ತಾ ಇದೆ. ಓಡಾಡ್ತಾ ನಮ್ಮ ಮೇಲೆ ಏನಾದ್ರು ಇರಾನ್ ಅವರು ದಾಳಿ ಮಾಡ್ಬಿಟ್ರೆ ಅಮೆರಿಕದವರು ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಇಂಡೈರೆಕ್ಟ್ ಥ್ರೆಟ್ ಕೊಡ್ತಾ ಇದೆ. ಆ ಕಡೆ ಪಿಒಕೆಯಲ್ಲಿ ಬಹಳಷ್ಟು ಇದು ಮಿಲಿಟೆಂಟ್ಸ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಲೇಡಿ ಮಿಲಿಟೆಂಟ್ಸ್ ಗಳನ್ನು ಕೂಡ ರೆಡಿ ಮಾಡಿದ್ದಾರಂತೆ ಭಾರತದೊಳಗೆ ನುಸುಳಿಸೋದಕ್ಕೆ. ಈ ರೀತಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸಿಕ್ಕಾಪಟ್ಟೆ ಒಂದು ಟೆನ್ಸ್ಡ್ ಸಿಚುವೇಶನ್ ಇದೆ. ಮತ್ತು ಬಹಳಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಿರೋಧ ಪಕ್ಷಗಳು ಈ ಒಂದು ವಿಚಾರವನ್ನ ತಮ್ಮ ಒಂದು ಲಾಭಕ್ಕೆ ಪರಿವರ್ತನೆ ಮಾಡುವಂತಹ ಮಿಸ್ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡುವಂತಹ ಚಾನ್ಸಸ್ ಇದೆ. ಅದ್ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಬೇಡಿ, ಅದಕ್ಕೆ ಪ್ರಧಾನಿಗಳು ಟೀಮ್ ಇಂಡಿಯಾ ತರ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದ್ ರೀತಿ ಒಂದಕ್ಕೊಂದು ಇಂಟರ್ಲಿಂಕ್ ತರ ಇದೆ. ಸೊ ಈಗ ನಾವು ಭಾರತದ ಪ್ರಜೆಗಳಾಗಿ ಮಾಡ್ಬೇಕಾಗಿರೋದು ನಮ್ ಬೇರೆ ಚಾಯ್ಸ್ ಇಲ್ಲ.
ಸೊ ಈಗ ನಮ್ಮ ಮುಂದೆ ಇರುವಂತದ್ದು ಹ್ಮ್ ನಮ್ಮ ಪ್ರಧಾನಿಗಳನ್ನ ನಂಬುವುದು, ಹ್ಮ್ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳನ್ನ ನಂಬುವುದು, ಹೌದು ಆ ತೀರ್ಮಾನಗಳಿಗೆ ಬದ್ಧರಾಗಿ ಅವರ ಜೊತೆ ನಾವು ಕೂಡ ಕೈ ಜೋಡಿಸುವುದು. ಕರೆಕ್ಟ್.